ಮನುಷ್ಯ ಸಂಗತಿ ಒಬ್ಬಟ್ಟಿಗೆ ಅದು ಮನುಷ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಸಂಘ, ಸಮಾಜ, ಊರು, ಬೇರೆ ನಾಡು, ದೇಶ ಹೀಗೆ ನಾಗರಿಕತೆ ಬೆಳೆಕೊಂಡು ಬಂದಿದೆ. ನಾಗರಿಕತೆ ಬೆಳೆದಂಗೆ ನಾಗರಿಕತೆಯ ಅವಶ್ಯಕತೆಗಳು, ಮನುಷ್ಯನ ಅವಶ್ಯಕತೆಗಳು ಬೆಳೀತಾ ಬಂದಿದೆ. ಇವತ್ತು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರಬೇಕನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕನಸಾಗಿರ್ತದೆ. ಕನಸು ಹಾಕಬೇಕಾದ್ರೆ ನಾವು ಹಲವಾರು ಜನರ, ಸಂಘ ಸಂಸ್ಥೆಗಳ, ಸರ್ಕಾರಗಳ ಸಹಾಯ ಸರ್ಕಾರ ಬಹಳ ಅವಶ್ಯಕತೆ ಇದೆ. ನಾವು ಹುಟ್ಟಿದ ತಕ್ಷಣವೇ ಓಡಾಡಕ್ಕೆ ನಮಗೆ ಜನ್ಮಪೂರ್ವದ ಸಂಬಂಧ ತಾಯಿಯ ಸಹಕಾರ ಬೇಕು, ತಂದೆಯ ಸಹಕಾರ ಬೇಕು, ಅಣ್ಣತಮ್ಮಂದಿರು, ಅಕ್ಕಂದಿರು, ಗೆಳೆಯರು, ಹುಡುಗರು, ಹೀಗೆ ಎಲ್ಲರ ಸಹಕಾರದಿಂದ ಬೆಳೆದು ಯವನ ಅವಸ್ಥೆ ಬಂದಾಗ, ಶಿಕ್ಷಣವನ್ನು ಪಡ್ಕೊಂಡಾಗ ನಮ್ಮ ಕಾಲ ಮೇಲೆ ನಾವು ನಿಲ್ಲಕ್ಕೆ ಸಾಧ್ಯತೆ ಇದೆ. ನಮ್ಮ ಕಾಲಿನಲ್ಲಿ ನಿಲ್ಲಬೇಕಿರುವಂತಹ ಸಂದರ್ಭದಲ್ಲಿ ನಮಗೆ ಬೆಳಿಬೇಕು, ದೊಡ್ಡ ಪ್ರಮಾಣದಲ್ಲಿ ನಾವು ಕೊಡಬೇಕು ಅಂದಾಗ ಆರ್ಥಿಕ ಸಹಾಯ ಬಹಳ ಮುಖ್ಯ. ಈ ಆರ್ಥಿಕ ಸಹಾಯ ಎಲ್ಲಿಂದ ಬರ್ತದೆ? ನಮ್ಮ ದುಡಿಮೆಯಿಂದ ಬರ್ತದೆ. ದುಡಿಮೆ ಇದ್ದಿದ್ರೆ ಆರ್ಥಿಕ ಸಹಾಯ ಬರುತ್ತದೆ. ನಮ್ಮಲ್ಲಿ ಒಂದು ಗಾಳಿ ಮಾತಿದೆ, ದುಡ್ಡೇ ದೊಡ್ಡಪ್ಪ, ದುಡ್ಡಿದ್ದವರು ದೊಡ್ಡಪ್ಪ. ಅದರ ಕಾಲ ಬದಲಾವಣೆ ಆಗಿದೆ. ದುಡ್ಡೇ ದೊಡ್ಡಪ್ಪ ಅಲ್ಲ, ದುಡಿಮೆಯೇ ದೊಡ್ಡಪ್ಪ. ಯಾರತ್ರ ದುಡಿಮೆ ಇದೆ ಅವರತ್ರ ಬಡತನ ಇಲ್ಲ. ಅದಕ್ಕೆ ಬಸವನವರು ಕಾಯಕವೇ ಕೈಲಾಸ. ಅದು ಇಂಗ್ಲಿಷ್ ವರ್ಕ್ ಇಸ್ ವರ್ಷಿಪ್ ಅಂತ. ಕಾಯಕವೇ ಕೈಲಾಸ ಅಂದ್ರೆ ವರ್ಕ್ ಇಸ್ ವರ್ಷಿಪ್ ಅಲ್ಲ. ಕಾಯಕವೇ ಕೈಲಾಸ ಅಂದ್ರೆ ವರ್ಕ್ ಇಸ್ ಹೆವೆನ್, ಅದೇ ಸ್ವರ್ಗ, ಪೂಜೆಗಿಂತ ದೊಡ್ಡದು. ಕಾಯಕಕ್ಕೆ ಯಾವ ಸಮಾಜ ಒಂದು ಸ್ಥಾನ ಕೊಡ್ತದೆ, ಆ ಸಮಾಜ ಎಂದು ಕೂಡ ಬಡತನವನ್ನು ಹೊಂದಿದೆ. ಈ ಕಾಯಕ ಮಾಡುವಾಗ ಆರ್ಥಿಕವಾಗಿ ಸಹಾಯ ಬೇಕಾಗ್ತದೆ. ಅಂತ ಸಹಾಯವನ್ನು ಪಡೆಯುವ ಸಲುವಾಗಿ ಈ ಆರ್ಥಿಕ ಸಂಸ್ಥೆಗಳು ಬ್ಯಾಂಕ್ಗಳು
ಇವತ್ತು ನಮ್ಮ ಸುವರ್ಣ ನವಾದ ಸರ್ಕಾರಿ ಸಂಘ ನಮ್ಮ ನಡುವೆ ಇರುವಂತಹ ಎಲ್ಲರ ಸರ್ಕಾರ ಅಂದರೆ ಒಂದು ಸಂಸ್ಥೆಯನ್ನು ಕಟ್ಟಿ ಅದರಿಂದ ಅದೇ ಜನರ ಏಳಿಗೆಗಾಗಿ ಅವರ ದುಡಿಮೆಗಾಗಿ ಅವರ ಬೆಳವಣಿಗೆಗಾಗಿ ಸಹಾಯ ಮಾಡುವಂತ ಅತ್ಯುತ್ತಮವಾಗಿರುವಂತ ಒಂದು ವ್ಯವಸ್ಥೆ. ಇದಕ್ಕಿಂತ ಉತ್ತಮವಾದ ವ್ಯವಸ್ಥೆ ಯಾವುದಿಲ್ಲ. ಇರುವಂತಹ ಶಕ್ತಿ ಕೆಲವೂ ಇಲ್ಲ. ನಮ್ಮ ಮನೆ ಆಮೇಲೆ ನಮ್ಮ ಹಾಲು ಒಕ್ಕೂಟದ ಸಮಾನ ಹೇಳಿ ಕೋಆಪರೇಟಿಸಮ್ ಇದು ಆಂಧ್ರ ಕ್ಯಾಪಿಟಲಿಸಮ್ ಅಂಡ್ ಕಮ್ಯುನಿಸಮ್ ಬಂಡವಾಳಶಾಹಿಯ ವ್ಯವಸ್ಥೆಯು ಕಮ್ಯುನಿಸ್ಟ್ ವ್ಯವಸ್ಥೆಗೆ ವಿಪರೀತ ಕೋಆಪರೇಟಿಸಮ್. ಯಾಕಂದ್ರೆ ಬಂಡವಾಳಶಾಹಿಯಲ್ಲಿ ಉತ್ಪಾದನೆ ಇರ್ತದೆ, ಪ್ರೊಡಕ್ಷನ್ ಇರ್ತದೆ, ಅಲ್ಲಿ ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಇದೆ. ಆದ್ರೆ ಕಮ್ಯುನಿಸಮ್ ಬರೀ ಡಿಸ್ಟ್ರಿಬ್ಯೂಷನ್ ಇರ್ತದೆ, ಉತ್ಪಾದನೆ ಮತ್ತು ಡಿಸ್ಟ್ರಿಬ್ಯೂಷನ್ ವ್ಯವಸ್ಥೆ. ಆದ್ರಿಂದ ಕೋಆಪರೇಟಿವ್ ಸಂಸ್ಥೆಗಳು ಉತ್ತಮ ರೀತಿಯಲ್ಲಿ ಬೆಳಿಬೇಕು, ಬಲಿಷ್ಠವಾಗಿ ಬೆಳಿಬೇಕು. ಆರ್ಥಿಕ ಬೆಳವಣಿಗೆಯ ನಿಯಂತ್ರಣ ಕೋಆಪರೇಟಿವ್ ವ್ಯವಸ್ಥೆಯಲ್ಲಿ ಇದ್ದಾಗ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆರ್ಥಿಕತೆ ಬರುತ್ತೆ. ಏನಾಗಿದೆ? ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಇದೆ, ಮಾರ್ಕೆಟ್ ಫೋರ್ಸಸ್ ಅಂತ ನಾವು ಹೇಳ್ತೀವಿ. ಇವತ್ತು ಕೇಂದ್ರ ಸರ್ಕಾರವಾಗಿ ರಾಜ್ಯ ಸರ್ಕಾರವಾಗಿ ನಮ್ಮ ಹತ್ರ ಬಂಡವಾಳ ಇಲ್ಲದ ಕಾರಣದಿಂದ ಮಾರುಕಟ್ಟೆಯಿಂದ ಬಂಡವಾಳವನ್ನು ಅಭಿವೃದ್ಧಿ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು, ಮಾರುಕಟ್ಟೆಯಲ್ಲಿ ಏನ್ ಬೇಕು ಅದರ ಆದ್ಯತೆ ಏನಿದೆ, ಅವಶ್ಯಕತೆ ಇದೆ, ಅದನ್ನು ಅನುಗುಣವಾಗಿ ಸರ್ಕಾರವನ್ನು ನಿಯಂತ್ರಣ ಮಾಡಬೇಕು. ಆದ್ರೆ ನಿಜವಾದ ಒಂದು ಸರ್ಕಾರ ಅಂತಂದ್ರೆ ಜನರಿಂದ ಚುನಾಯಿತ ಸರ್ಕಾರ ಜನರು ಏಳಿಗೆಯಾಗಬೇಕಂದ್ರೆ ಆರ್ಥಿಕ ಶಕ್ತಿ ಬರಬೇಕು. ಇಲ್ಲಿ ಪ್ರಶ್ನೆ ಏನಿದೆ, ಮುಂದಿರುವಂತಹ ಪ್ರಶ್ನೆ, ಸರ್ಕಾರ ಶ್ರೀಮಂತವಾಗಿರಬೇಕ ಅಥವಾ ದೇಶದ ಜನ ಶ್ರೀಮಂತವಾಗಿರಬೇಕು? ಇದು ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ ಜನರು ಸರ್ಕಾರ ಶ್ರೀಮಂತ ಇದೆ, ಜನರು ಅಷ್ಟು ಶ್ರೀಮಂತ ಬಿಟ್ರೆ ದೊಡ್ಡ ಪ್ರಮಾಣದ ಶ್ರೀಮಂತಿಕೆ. ಇತ್ತೀಚೆಗೆ ಬಡತನ ನಿರ್ಮೂಲನೆಯಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಲಾಗ್ತದೆ. 5 ಕೋಟಿ ಜನ ಕಳೆದ 10 ವರ್ಷದಲ್ಲಿ ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಿಂದ ಆರ್ಥಿಕ ಕಾರ್ಯಕ್ರಮದಿಂದ 25 ಕೋಟಿ ಜನರನ್ನ ಬಡತನದಿಂದ ಮೇಲೆ ಕೆಲಸ ಮಾಡ್ತಾರೆ. ಆದರೆ ಆರ್ಥಿಕವಾಗಿ ಸ್ವತಂತ್ರವಾಗಿ ಬದುಕುವಂತ ವ್ಯವಸ್ಥೆ ಆಗಬೇಕಾದ್ರೆ ಆರ್ಥಿಕತೆ ಜನರ ಕೈಯಲ್ಲಿ ಬರಬೇಕು. ಜನರ ಕೈಯಲ್ಲಿ ಬರ್ಬೇಕಂದ್ರೆ ಬ್ಯಾಂಕಿಂಗ್ ವ್ಯವಸ್ಥೆ, ಆರ್ಥಿಕ ನೀತಿ ಇವೆಲ್ಲವೂ ಕೂಡ ಜನರು ತೀರ್ಮಾನ ಮಾಡಬೇಕು. ಈ ಸರ್ಕಾರಿ ರಂಗದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಹಾಕಿದೆ. ಸ್ವತಂತ್ರ ಬಂದು ಕೂಡ ಆರ್ಥಿಕ ಸ್ವತಂತ್ರವನ್ನು ಸ್ಥಾಪನೆ ಮಾಡೋದಕ್ಕೆ ಇನ್ನೂ ನಾವು ಹೋರಾಟವನ್ನು ಮಾಡ್ತೀವಿ. ಆದ್ರಿಂದ ಬಹಳ ದೊಡ್ಡ ಬದಲಾವಣೆ ಕ್ರಾಂತಿ ವ್ಯವಸ್ಥೆ ಬರಬೇಕು. ಇವತ್ತು ಒಬ್ಬ ಬಡವ ನನ್ನ ಒಂದು ಸಣ್ಣ ವ್ಯಾಪಾರವನ್ನ ಮಾಡಬೇಕಂತಂದ್ರೆ ಬ್ಯಾಂಕಿಗೆ ಹೋದ್ರೆ ಸರಿಯಾದ ರೀತಿ ಹೋಗಬೇಕು. ಆ ಸಮಯಕ್ಕೆ ಒಂದು ಬ್ಯಾಂಕ್ ಸಹಾಯ ಮಾಡ್ತಾರೆ. ಎರಡೇ ವರ್ಷದಲ್ಲಿ ಅವನು 4 ಶಕ್ತಿ ಹೋಗುತ್ತೆ. ಆ ವಿಶ್ವಾಸ ಆಗುತ್ತೆ. ನಾವು ಯಾವುದೇ ಗ್ಯಾರಂಟಿ ಇಲ್ಲದೆ ಹಣವನ್ನು ಕೊಟ್ಟರೆ ಹಣ ವಾಪಸ್ ನಮ್ಗೆ ಬರ್ತದೆ, ನಮ್ಮ ಸಂಸ್ಥೆಗೆ ಬರ್ತದೆ ಅಂತ ವಿಶ್ವಾಸ ವ್ಯವಸ್ಥೆ ಆಗಿರ್ತದೆ. ಬಾಂಗ್ಲಾದೇಶದಲ್ಲಿ
ಹೀಗಾಗಿ ಬಾಂಗ್ಲಾದೇಶ ಎಲ್ಲ ಹೀಗಾಗಿ ಆದ್ರೆ ಅತ್ಯಂತ ಬಡ ದೇಶ. ಅದನ್ನ ಇಷ್ಟು ವರ್ಷ ಆರ್ಥಿಕವಾಗಿ ನಡೆಸ್ತಿರುವಂತದ್ದು ಬಾಂಗ್ಲಾ ಗ್ರಾಮೀಣ ಬ್ಯಾಂಕ್. ಬಾಂಗ್ಲಾ ಗ್ರಾಮೀಣ ಬ್ಯಾಂಕ್ ಮೊಹಮ್ಮದ್ ಇದ್ರಲ್ಲ, ಅವರು ಸಣ್ಣ ಕ್ರೆಡಿಟ್ ಸಿಸ್ಟಮ್, ಮೈಕ್ರೋ ಕ್ರೆಡಿಟ್ ಸಿಸ್ಟಮ್ ಪ್ರಾರಂಭ ಮಾಡಿ ಅವ್ರ ಹತ್ರ ನಾನು ಸಂಭಾಷಣೆಯನ್ನು ಮಾಡಿದ್ದೆ. ಅವ್ರು ಹೇಳಿದ್ರು, ನೀವು ಇದನ್ನೆಲ್ಲ ಅದನ್ನ ಫ್ರೀ ಕೊಟ್ಟು ಇದಕ್ಕೆ ಫ್ರೀ ಕೊಟ್ಟು ಮಾಡ್ಕೊಡ್ಬೇಡ್ರಿ, ಅವ್ರು ಉದ್ಯೋಗವನ್ನ ಕೊಡ್ರಿ, ನನ್ನ ಕಾಲ ಮೇಲೆ ಆರ್ಥಿಕ ಇಲ್ಲೊಂದು ವ್ಯವಸ್ಥೆ ಮಾಡಬೇಕು. ಅವ್ರು ಹೇಳಿದ್ರು, ನಾವೊಂದು ನಮ್ಮ ಬ್ಯಾಂಕಿಗೆ ಒಂದು ವ್ಯವಸ್ಥೆ ಮಾಡಿದ್ದೇವೆ, ಭಿಕ್ಷುಕರಿಗೆ ಸಾಲ ಕೊಡ್ತೀವಿ, ನಾವೊಂದು ಭಿಕ್ಷುಕರಿಗೆ ಸಾಲ ಕೊಡ್ತೀವಿ, ಬ್ಯಾಂಕಿಗೆ ಪ್ರಶ್ನೆ ಇಲ್ಲ, ವಸೂಲಾತಿಯೂ ಕೂಡ ಮಾಡಲ್ಲ, ಬ್ಯಾಂಕಿಗೆ ಜೀರೋ ಇಂಟ್ರೆಸ್ಟ್ ಭಿಕ್ಷುಕರಿಗೆ ಸಣ್ಣ ಪ್ರಮಾಣ ಸಾಲ ಕೊಡ್ತೀವಿ, ನನಗೆ 10,000 ರೂಪಾಯಿ. ಅವ್ರು 10,000 ರೂಪಾಯಿಯನ್ನ ನಾವು ಒಂದು ಕಂಡೀಷನ್ ಹಾಕಿಲ್ಲ, ಭಿಕ್ಷಾ ಬೇಡದ ಆದ್ರೆ ಭಿಕ್ಷೆ ಬೇಡಬೇಕು 10,000 ರೂಪಾಯಿ ನೀವು ಯಾವ್ದಾದ್ರು ಒಂದು ಹಣ್ಣು, ಚಾಕ್ಲೇಟು, ಯಾವ್ದಾದ್ರು ಒಂದು ಪದಾರ್ಥ, ದಿನಬಳಕೆ ಪದಾರ್ಥಗಳನ್ನ ನೀವು ಮನೆ ಮನೆಗೆ ಭಿಕ್ಷೆ ಬಿಡುವಾಗ ಅದಕ್ಕೆ ನೀವು ಮಾರಾಟ ಮಾಡೋ ಪ್ರಯತ್ನವನ್ನು ಮಾಡಿ. ಅವ್ರು ಹೇಳಿದ್ರು, 96,000 ಜನ ಭಿಕ್ಷುಕರಿಗೆ ನಾವು ಸಾಲ ಕೊಟ್ಟಿದ್ವಿ, ಒಂದೇ ವರ್ಷಕ್ಕೆ 11,000 ಜನ ಭಿಕ್ಷಾಟನೆ ಬಂದಿದ್ದಾರೆ. ಅವ್ರು ಈಗ ಡಿಸ್ಟ್ರಿಬ್ಯೂಷನ್ ಸೇಲ್ಸ್ಮನ್ ಆಗಿದ್ದಾರೆ, ಎಷ್ಟೋ ಜನ ಮಲ್ಟಿ ನ್ಯಾಷನಲ್ ಕಂಪನಿಯ ಸೇಲ್ಸ್ಮನ್ ಆಗಿದ್ದಾರೆ. ಅಂದ್ರೆ ಜನಶಕ್ತಿ, ದುಡಿಮೆಯ ಶಕ್ತಿಯನ್ನು ಬಳಕೆ ಮಾಡಿದ್ರೆ ಹಣಕಾಸು ವೃದ್ಧಿ ಆಗುತ್ತೆ, ದುಡ್ಡು ವೃದ್ಧಿ ಆಗುತ್ತೆ ಅಂತ ಹೇಳಿ ದುಡಿಮೆ. ಈ ವ್ಯವಸ್ಥೆ ಬರಬೇಕಂದಾಗ ಇಂಥ ಸೌಹಾರ್ದ ಬ್ಯಾಂಕ್ಗಳು ಆ ಸೌಹಾರ್ದತೆಯನ್ನು ಉಳಿಸಿಕೊಂಡು, ವಿಶ್ವಾಸವನ್ನು ಉಳಿಸಿಕೊಂಡು, ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಂಡು ಮುಂದೆ ನಡೆದ್ರೆ, ಇಂಥ ಪ್ರತಿಯೊಂದು ಊರಲ್ಲಿ ಬಂದ್ರೆ ನಾನು ಹೇಳ್ತೀನಿ, ನಮ್ಮ ಬದುಕು ಸ್ವಾವಲಂಬಿಯ ಬದುಕಾಗ್ತದೆ, ನಮ್ಮ ಸಮಾಜ ಸ್ವಾಭಿಮಾನ ಸಮಾಜ ಆಗ್ತದೆ, ದೇಶ ಒಂದು ರೀತಿಯಲ್ಲಿ ಅಭಿವೃದ್ಧಿಶೀಲವಾದಂತಹ ದೇಶ. ನಮ್ಮ ಶಕ್ತಿ ನಮ್ಮ ಜನ. ಇವತ್ತು ಈ ಸೌಹಾರ್ದ ವ್ಯವಸ್ಥೆ ಬರುವಾಗ ನನಗೆ SS ಪಾಟೀಲ್ ಮಂತ್ರಿಗಳಿಗೆ ಈ ಸೌಹಾರ್ದ ಮಾಡುವುದು ಬಹಳಷ್ಟು ಅನುಕೂಲ ಬಂದಿದೆ. ಸ್ಥಾಪಿತವಾಗಿರುವಂತಹ ಸರ್ಕಾರಿ ಸಂಸ್ಥೆಗಳು, ಎಲ್ಲ ವ್ಯವಸ್ಥೆಗಳು, ಬ್ಯಾಂಕ್ಗಳು ಬಹಳ ದೊಡ್ಡ ಮಾಡಿ ನೀವು ಸಂಪೂರ್ಣವಾಗಿ ಸ್ವತಂತ್ರ ಕೊಡ್ತಾ ಇದ್ದೀರಿ. ಏನು ಇಲಾಖೆ ಕೂಡ ಮಾಡಿ, ಸರ್ಕಾರಿ ಇಲಾಖೆ ಯಾವುದೇ ನಿಮ್ಗೆ ರೆಗ್ಯುಲೇಷನ್ ಇಲ್ಲ, ಇಲ್ಲ ಕಂಟ್ರೋಲ್ ಇಲ್ಲ, ಡಿ ಕಂಟ್ರೋಲ್ ಮಾಡಲೇಬೇಕು ತೀರ್ಮಾನ ಮಾಡಿ ಈ ಸವಾಲನ್ನ ಬಹಳ ಅದ್ಭುತದಿಂದ ಅವತ್ತಿನ ಮುಖ್ಯಮಂತ್ರಿ ಮತ್ತು SS ಪಾಟೀಲ್ ಇದನ್ನು ಮಾಡಿದ್ರು. ಎಲ್ಲ ಸಂಪೂರ್ಣವಾಗಿ ಸಂವಾದ ಯಾಕೆ ಡ್ರಾಫ್ಟ್ ಮಾಡೋದು ನನ್ನ ಅಂತರ್ಗತವಾಗಿ ಪ್ರತಿಯೊಂದು ಕಾರ್ಯಕರ್ತರನ್ನ ಅದರಿಂದ ಗೊತ್ತಿದೆ. ಇವತ್ತು ಸವಾದ ಬ್ಯಾಂಕ್ ಬಹಳ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಹೈಯೆಸ್ಟ್ ಟರ್ನೋವರ್ ಸವಾದ ಬ್ಯಾಂಕ್ ಆಗ್ತಾ ಇದೆ, ಹೈಯೆಸ್ಟ್ ಡಿಪಾಸಿಟ್ ಕಲೆಕ್ಷನ್ ಆಗ್ತಾ ಇದೆ. ಅದು ಒಂದು ಏನೋ ಸವಾದ ಬ್ಯಾಂಕ್ ಇಲ್ಲಿ ಸಂವಾದ ಬೆಳವಣಿಗೆ ಹೆಸರು ಬರೋದು. ಇಲ್ಲೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೊಂದು 2-3 ಜಿಲ್ಲೆಯಲ್ಲಿ ನೋವಿನ ಸಂಖ್ಯೆ ಜನರು ಕಷ್ಟಪಟ್ಟು ಡೆಪಾಸಿಟ್ ಅನ್ನ ಆಗದಂತೆ ಸಾರ್ವಜನಿಕ ಸಿಕ್ಕು ದೇವರ ಸಿಕ್ಕು ಆ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡಿದಾಗ ಸಮಾಜಕ್ಕೆ ಒಳ್ಳೆದಾಗ್ತದೆ, ನಿಮಗೂ ಒಳ್ಳೆದಾಗ್ತದೆ, ಸಂಸ್ಥೆಗೆ ಒಳ್ಳೆದಾಗ್ತದೆ ಅಂತ ಕೆಲಸ ಆಗಲಿ. ಈ ನಮ್ಮ ಸುವರ್ಣ ಪತ್ರಿಕಾ ಬ್ಯಾಂಕ್ ಬಹಳ ಉತ್ತಮ ರೀತಿಯಲ್ಲಿ ನಡೀತಾರೆ. ಸುಮಾರು 900 ಕೋಟಿಗಿಂತ ಹೆಚ್ಚು ಟರ್ನೋವರ್ ಮಾಡ್ತಾ ಇದ್ದೀವಿ ಅಂದ್ರೆ ಬಹಳ ನಮಗೆ ಸಂತೋಷ ಇದೆ. ಈ ತರದ ಟರ್ನೋವರ್ ಮಾಡುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಬೆಳಗಾವಿ ಜಿಲ್ಲೆಯ ಬ್ಯಾಂಕ್ಗಳು, ಇನ್ನೊಂದು ಉಡುಪಿ ಜಿಲ್ಲೆಯ ಬ್ಯಾಂಕ್. ಹೀಗಾಗಿ ಇವತ್ತು ನಾನು ಇಷ್ಟೇ ಹೇಳಿ ಬಯಸ್ತೇನೆ, ಉತ್ತಮವಾದಂತ ಒಂದು ವ್ಯವಸ್ಥೆಯಿಂದ ಇದ್ದೀರಿ.
ಶಿಸ್ತನ್ನ ಕಾಪಾಡಿಕೊಂಡು ಜನ ಉಪಯೋಗಿಯಾಗಿ ಜನಪ್ರಿಯ ಆಗಿದೆ. 25 ವರ್ಷ ನಮ್ಮ ಪೂರ್ಣ ಜನಪ್ರಿಯ ಆಗಿದೆ. ಜನಪ್ರಿಯ ಆಗಿರುವಂತಹ ಈ ವ್ಯವಸ್ಥೆ ಜನ ಉಪಯೋಗಿ ಆಗಬೇಕು. ಆ ನಿಟ್ಟಿನಲ್ಲಿ ಈ ಸಮಾಜದ ಬೆಳವಣಿಗೆ ಸುವರ್ಣ ರತ್ನ ಸಮಾಜ ಬ್ಯಾಂಕು ಸಂಪೂರ್ಣವಾಗಿ ಯಶಸ್ಸಾಗಲಿ. ಇನ್ನ ಸುವರ್ಣ ಮಹೋತ್ಸವವನ್ನು ಕೂಡ ಈಗಾಗಲೇ ಮಾತಾಡಿದೆ. ಸುವರ್ಣ ಮಹೋತ್ಸವವನ್ನು ಕೂಡ ಕಾಣಲಿ. ಆ ಸಂದರ್ಭದಲ್ಲಿ ನಮ್ಮ ಮಿತ್ರರು ಬಂದಿಲ್ಲ, ಆಹ್ವಾನ ಮಾಡಿ ಹೇಳಿ ಗುರುಗಳ ಆಶೀರ್ವಾದವನ್ನು